ಇದ್ದರೆ ರಷ್ಯಾ ಒಂದು ದೇಶ ಹೆಸರು ಕೇಳಿದರೆ ಜಗತ್ತಿನ ರಾಜಕೀಯವೇ ಬದಲಾಗುತ್ತದೆ. ಅನೇಕ ಯುದ್ಧಗಳು, ಅಣ್ವಸ್ತ್ರಗಳು, ಬಲಿಷ್ಠ ಸೇನೆ, ಅಮೆರಿಕದಂತಹ ಮಹಾಶಕ್ತಿಶಾಲಿ ದೇಶಗಳಿಗೆ ಎಲ್ಲ ದೇಶಗಳಿಗೆ ಸವಾಲುಗಳಾಕುವುದೇ ರಷ್ಯಾ ದೇಶ. ರಷ್ಯಾ ದೇಶವನ್ನು ಕಂಡರೆ ಯಾಕೆ ಇಷ್ಟು ಜಗತ್ತೆಲ್ಲ ನಡುಗುತ್ತದೆ? ಈ ರಷ್ಯಾ ದೇಶ ನಮಗೆ ಭಾರತಕ್ಕೆ ಯಾವ ರೀತಿ ಸಹಾಯ ಮಾಡಿತ್ತು ಹಿಂದೆ, ಮತ್ತು ಈಗ ಭಾರತದ ಹೇಗೆ ನಿಂತಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಒಂದೊಂದೇ ಮಾತಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಂದಿನ ರಷ್ಯಾ ಒಂದು ದಿನದಲ್ಲಿ ಮಹಾಶಕ್ತಿಶಾಲಿ ಆಗಿರಲಿಲ್ಲ. ಸೋವಿಯತ್ ಯೂನಿಯನ್ ಕಾಲದಲ್ಲಿ ರಷ್ಯಾ ಈ ವಿಶ್ವದ ಎರಡು ಮಹಾಶಕ್ತಿಗಳಲ್ಲಿ ಒಂದಾಗಿತ್ತು. ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ನಡೆದ ಶೀತಲ ಸಮರ ಸುಮಾರು 45 ವರ್ಷಗಳ ಕಾಲ ಜಗತ್ತಿನ ರಾಜಕೀಯವನ್ನೇ ನಿಯಂತ್ರಿಸುತ್ತಿತ್ತು. 1991ರಲ್ಲಿ ಸೋವಿಯತ್ ಯೂನಿಯನ್ ವಿಭಜನೆಯ ನಂತರ ಅನೇಕರು ರಷ್ಯಾದ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಭಾವಿಸ್ತಾ ಇದ್ದರು. ಆದರೆ ಕೆಲವು ವರ್ಷಗಳಲ್ಲೇ ರಷ್ಯಾ ಮತ್ತೆ ತನ್ನ ಸೈನಿಕ ಹಾಗೂ ರಾಜಕೀಯ ಶಕ್ತಿಯನ್ನು ಹೆಚ್ಚಿಸಿತ್ತು. ಸ್ನೇಹಿತರೆ, ರಷ್ಯಾ ಸುಮಾರು 17 ಬಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ಇದು ಭೂಪ್ರದೇಶ ದೃಷ್ಟಿಯಿಂದ ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಅಂತ ಸಮೇತ ಹೇಳಲಾಗ್ತಿದೆ. ಭೂಪ್ರದೇಶದಲ್ಲಿ ಮತ್ತು 11 ವಿಭಿನ್ನ ಸಮಯ ವಲಯಗಳನ್ನು ಹೊಂದಿರುವ ಈ ದೇಶದಲ್ಲಿ ಅಪಾರ ಅರಣ್ಯಗಳ, ತೈಲ, ನೈಸರ್ಗಿಕ ಅನಿಲ, ಚಿನ್ನ, ವಜ್ರ ಹಾಗೂ ಇತರೆ ಖನಿಜ ಸಂಪತ್ತುಗಳು ಸಮೇತ ಇವೆ. ಈ ಸಂಪನ್ಮೂಲಗಳೇ ಆಧಾರದ ಆರ್ಥಿಕ ಹಾಗೂ ರಾಜಕೀಯ ಬಲದ ಪ್ರಮುಖ ಆಧಾರವೂ ಸಮೇತ ಆಗಿದೆ ರಷ್ಯಕ್ಕೆ. ಇವಾಗ ರಷ್ಯಕ್ಕೆ ನಾವು ಈ ರಷ್ಯಾದಿಂದ ಆಯಿಲ್ ಪರ್ಚೇಸನ್ನು ಮಾಡ್ತಾ ಇದೆ, ಅದಕ್ಕಿಂತನೂ ಸಮೇತ ಅವರಿಗೆ ಆರ್ಥಿಕ ಆಧಾರ ಅಂತಲೇ ಹೇಳ್ಬೋದು. ಇನ್ನು ಮೇಯ್ನಾಗಿ ರಷ್ಯಾದ ಅಣ್ವಸ್ತ್ರ ಶಕ್ತಿ ಬಗ್ಗೆ ನೋಡೋಣ. ರಷ್ಯಾವನ್ನು ವಿಶ್ವದ ಅನೇಕ ದೇಶಗಳು ಎಚ್ಚರಿಕೆಯಿಂದ ನೋಡುವ ಒಂದು ದೊಡ್ಡ ಕಾರಣ ಅಂದರೆ ಅದು ಅಣ್ವಸ್ತ್ರ. ಅಮೆರಿಕದಂಥ ಜೊತೆಯಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಅಣ್ವಸ್ತ್ರ ಸಂಗ್ರಹ ಹೊಂದಿರುವ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದು ಅಣ್ವಸ್ತ್ರ ಯುದ್ಧವೇ ವಿಶ್ವಕ್ಕೆ ಭಾರಿ ವಿನಾಶ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ದೊಡ್ಡ ರಾಷ್ಟ್ರ ರಷ್ಯಾದೊಂದಿಗೆ ನೇರ ಯುದ್ಧವನ್ನು ಬಯಸುವುದಿಲ್ಲ. ಇದೊಂದು ಟಾಪಿಕ್ಕು. ಮತ್ತು ಇನ್ನೊಂದೇನೆಂದರೆ, ಅಪ್ಪಿತಪ್ಪಿ ರಷ್ಯಾ ದೇಶವನ್ನು ಸುಪ್ರೀಂ ಅವರು ಎಲ್ಲರನ್ನೂ ಬೇರೆ ದೇಶ ಹೋಗಿ ನಾಶ ಮಾಡಿಬಿಟ್ಟಿದ್ರು ರಷ್ಯಾದಲ್ಲಿ ಮೇನ್ ಸ್ಪಾಟಲ್ಲಿ ಭೂಮಿ ಒಳಗೆ ಕೆಲವು ಬಾಂಬ್ಸ್ಗಳನ್ನು ಇಕ್ಕಿದ್ದಾರಂತೆ, ಅಣ್ವಸ್ತ್ರಗಳನ್ನು. ಅವು ಏನು ಅಲರ್ಟ್ ಆಗಿಲ್ಲ ಅಂದರೆ ಡೈರೆಕ್ಟು ಅವರು ಲೀಡ್ರಿಗೆ ಒಂದು ಮೆಸೇಜ್ ಕಳಿಸ್ತಾವಂತೆ. ಅವ್ರು ಅಪ್ಪಿತಪ್ಪಿ ಏನೂ ರಿಪ್ಲೈ ಬಂದಿಲ್ಲ ಅಂದರೆ ಆ ಮೆಸೇಜ್ಗೆ, ಆ ಓಪನ್ ಆಗಿ ಯಾವ್ಯಾವ ದೇಶ ಮೇಲೆ ಅವ್ರು ಫಿಕ್ಸ್ ಮಾಡಿದ್ದಾರೋ ಆ ದೇಶಕ್ಕೆ ಹೋಗಿ ಅವೇ ವೆಪನ್ಸ್ ಆಟೋಮೆಟಿಕ್ಕಾಗಿ ಬೀಳ್ತವಂತೆ ಒಂದು ಸಮಾಚಾರ ಇದೆ. ಅದು ಎಷ್ಟಕ್ಕೂ ನಿಜಾನ ಸುಳ್ಳೋ ಗೊತ್ತಿಲ್ಲ, ಆದರೆ ಆ ಥರ ಇದೆ. ಅದರಿಂದ ರಷ್ಯಾ ಕಂಡ್ರೆ ಎಲ್ಲರಿಗೂ ಭಯ, ಎಲ್ಲ ದೇಶಗಳಿಗೂ ಭಯ, ನೇರ ಯುದ್ಧ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಇಂಡಿಯಾ ಜೊತೆ ಅವರು ಆ ರೀತಿ ಇಲ್ಲ. ನಮ್ಮ ಇಂಡಿಯಾ ಜೊತೆ ಸಹೋದರ ರೀತಿ ಸಮೇತ ರಷ್ಯಾ ದೇಶ ಇದ್ದಾನೆ ಅಂತಲೇ ಹೇಳ್ಬೋದು. ರಷ್ಯಾದಲ್ಲಿ ಬಹಳಾಂತರ ಲಕ್ಷ ಸೈನಿಕರಿದ್ದಾರೆ. ಆಧುನಿಕ ಯುದ್ಧ ಟ್ಯಾಂಕ್ಗಳು, ಸುಧಾರಿತ ಯುದ್ಧ ವಿಮಾನಗಳು, ಆಧುನಿಕ ಕ್ಷಿಪಣಿಗಳು, ಬಲಿಷ್ಠ ನೌಕಾಪಡೆ, ಅಣ್ವಸ್ತ್ರಗಳ ಜಾಲಾಂತಕರ್ಮಗಳು ಇವೆಲ್ಲವೂ ಇವೆ. ವಿಶೇಷವಾಗಿ ಹೈಪರ್ಸೋನಿಕ್ ಕ್ಷಿಪಣಿಗಳು ಅಭಿವೃದ್ಧಿಯಿಂದ ರಷ್ಯಾ ಜಾಗತಿಕ ಗಮನ ಸಮೇತ ಸೆಳೆದಿದೆ. ಇವಾಗ ಸುದರ್ಶನ್ S-500 ಏನೋ ನಮ್ಮ ಇಂಡಿಯಾ ಜೊತೆ ಟೈಅಪ್ ಆಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ರಷ್ಯಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ. ಇದಕ್ಕೆ ವಿಟೋ ಅಧಿಕಾರಿ ಇದೆ, ಆದರೆ ಪ್ರಮುಖ ನಿರ್ಣಯಗಳನ್ನು ತಡೆಯುವ ಸಾಮರ್ಥ್ಯವೂ ಇದೆ. ಇದು ರಷ್ಯಾದ ಜಾಗತಿಕ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಇನ್ನು ಉಕ್ರೇನ್ ಯುದ್ಧ ನೋಡೋಣ. 2022ರಲ್ಲಿ ಆರಂಭವಾದ ಉಕ್ರೇನ್ ಯುದ್ಧದ ನಂತರ ರಷ್ಯಾ ಮತ್ತೆ ಜಗತ್ತಿಗೆ ಸುದ್ದಿಯಾಗಿ ಮೇನಾಗಿ ಕಾರಣವಾಯಿತು. ಅಮೆರಿಕ ಹಾಗೂ ಯುರೋಪಿನ ಅನೇಕ ರಾಷ್ಟ್ರಗಳು ಉಕ್ರೇನ್ಗೆ ಬೆಂಬಲ ನೀಡಿದರೆ ರಷ್ಯಾ ತನ್ನ ಸೈನಿಕ ಕಾರ್ಯಾಚರಣೆಯನ್ನು ಮುಂದುವರೆಸಿತು. ಈ ಯುದ್ಧದ ಪರಿಣಾಮವಾಗಿ ಜಾಗತಿಕ ಇಂಧನ, ಆಹಾರ ಹಾಗೂ ಆರ್ಥಿಕ ಕ್ಷೇತ್ರಗಳಲ್ಲಿ ಮೇಲು ಪರಿಣಾಮ ಸಮೇತ ಆ ಯುದ್ಧದಿಂದ ಬೀಳಿತು. ಮತ್ತು ರಷ್ಯಾದ ಆರ್ಥಿಕ ಶಕ್ತಿ ಬಗ್ಗೆ ನಾವು ನೋಡೋಣ. ರಷ್ಯಾ ವಿಶ್ವದ ಅತ್ಯಂತ ಪ್ರಮುಖ ತೈಲ ಹಾಗೂ ನೈಸರ್ಗಿಕ ಅನಿಲ ರಫ್ತು ದೇಶಗಳಲ್ಲಿ ಸಮೇತ ಒಂದಾಗಿದೆ. ಅದರ ಮೇನ್ ಆಧಾರ ಸಮೇತ ಅವೇ ಅನ್ಕೊಳ್ಬೋದು. ಮತ್ತು ಈ ತೈಲ ಹಾಗೂ ನೈಸರ್ಗಿಕ ಅನಿಲ ರಫ್ತುಗಳಿಂದ ಯುರೋಪಿನ ಅನೇಕ ರಾಷ್ಟ್ರಗಳು ಹಾಗೂ ಹಲವು ವರ್ಷಗಳ ಕಾಲ ರಷ್ಯಾದ ಇಂಧನ ಮೇಲೆ ಅವಲಂಬಿತವಾಗಿದ್ದಾವೆ. ಇವಾಗ ನಾವು ಯಾವ ರೀತಿ ಇರಾನ್, ಇರಾಕ್, ಆಸೇರು ಬೇರೆ ದೇಶದಿಂದ ಆಮದು ಮಾಡ್ಕೊತಾ ಇದೆಯಾ, ಈ ರಷ್ಯಾದ ಮೇಲೆ ಎಷ್ಟೋ ದೇಶಗಳು ಸಮೇತ ಅವಲಂಬಿತವಾಗಿದೆ ಅಂತಲೇ ಹೇಳ್ಬೋದು. ಇಂಧನ ಸಂಪನ್ಮೂಲಗಳು ರಷ್ಯಾದ ಪ್ರಮುಖ ಬಲವಾಗಿದ್ದಾವೆ ಅಂತಲೇ ಸಮೇತ ಹೇಳ್ಬೋದು ಸ್ನೇಹಿತರೆ ನಾವು ಪ್ರಮುಖವಾಗಿ. ಹಾಗಾದರೆ ಎಲ್ಲ ದೇಶಗಳು ಭಯಪಡುತ್ತಿರುವ ಏಕೆ? ಈ ಮಾತು ಸಂಪೂರ್ಣ ಒಂಥರ ಸತ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ, ಚೀನಾ, ಭಾರತ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಮುಂತಾದ ರಾಷ್ಟ್ರಗಳು ತಮ್ಮದೇ ಆದ ಬಲಿಷ್ಠ ಸೇನೆ ಮತ್ತು ಅಣ್ವಸ್ತ್ರ ಸಾಮರ್ಥ್ಯ ಸಮೇತ ಹೊಂದಿದೆ. ರಷ್ಯಾ ಒಂದೇ ಅಲ್ಲ, ದೊಡ್ಡದಾಗಿ ಫಸ್ಟಾಗಿರೋದು ಅಮೆರಿಕ.
ಚೀನಾ, ಭಾರತ, ಫ್ರಾನ್ಸ್ ಮತ್ತು ಈ ರಷ್ಯಾನೂ ಇದೆ. ಆದರೆ ಇವೆಲ್ಲ ದೊಡ್ಡ ದೇಶಗಳು. ನಮ್ಮ ದೊಡ್ಡ ದೇಶಗಳಲ್ಲಿ ಅಣ್ವಸ್ತ್ರಗಳಲ್ಲಿ ನಮ್ಮ ಭಾರತವೂ ಸಮೇತ ಒಂದಾಗಿದೆ. ಅವು ರಷ್ಯಾದೊಂದಿಗೆ ಕೆಲವೊಮ್ಮೆ ಸಹಕಾರ ಮಾಡುತ್ತವೆ, ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಸಮೇತ ಹೊಂದಿರುತ್ತವೆ. ಬೇರೆ ದೊಡ್ಡ ದೇಶಗಳೆಲ್ಲ ಸಮೇತ ಒಗ್ಗಟ್ಟಾಗೇ ಇರ್ತವೆ ಅಂತಲೇ ಹೇಳ್ಬೋದು. ಇನ್ನು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಯಕ್ಕಿಂತ ಶಕ್ತಿ ಸಮತೋಲನ ಮತ್ತು ರಾಜತಾಂತ್ರಿಕ ಕಥೆ ಹೆಚ್ಚು ಸಮೇತ ಮುಖ್ಯನೇ ಅಂತ ಹೇಳ್ಬೋದು. ಇದರಾಗೆ ಶಕ್ತಿ ಸಮೇತದಿಂದ ಎಷ್ಟೋ ಡೆವಲಪ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಲೇ ಹೇಳಿದ್ದು. ಭವಿಷ್ಯದಲ್ಲಿ ರಷ್ಯಾ ನಾವು ನೋಡೋದಾದರೆ ಮುಂದಿನ ವರ್ಷಗಳಲ್ಲಿ ರಷ್ಯಾ ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಹೊಸ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತವೆ. ಆದರೆ ಆರ್ಥಿಕ ನಿರ್ಬಂಧಗಳು ಮತ್ತು ಯುದ್ಧದ ವೆಚ್ಚಗಳು ಅದರ ಮೇಲೆ ಸವಾಲುಗಳಾಗಿವೆ ಅಂತಲೇ ಹೇಳ್ಬೋದು. ಆವಾಗಿಂದ ನಮ್ಮ ಒಂದು ಕಾಲದಲ್ಲಿ ಇನ್ನೊಂದು ವಿಷಯ, ಒಂದು ಕಾಲದಲ್ಲಿ ನಮ್ಮ ಭಾರತ ಮೇಲೆ ಪಾಕಿಸ್ತಾನ ಯುದ್ಧ ಎಲ್ಲ ಆಗಿದ ತಕ್ಷಣವೇ ಪಾಕಿಸ್ತಾನ ಮತ್ತು ಚೀನಾ, ಅಮೇರಿಕ ಬೇರೆ ದೇಶಗಳೆಲ್ಲ ನಮ್ಮ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಲು ಸಿದ್ಧವಾಗಿತ್ತು ಅಂತ ಹೇಳ್ತಾ ಇದ್ದರೆ, ಆ ಟೈಮಲ್ಲಿ ರಷ್ಯಾ ಬಂದು ಇಂಡಿಯಾ ಮೇಲೆ ಏನಾದರೆ ರಷ್ಯಾ ಮೇಲೆ ಆದಂಗೆ ಅಂತ ಹೇಳ್ಬಿಟ್ಟು ಏನೋ ಸ್ಟೇಟ್ಮೆಂಟ್ ಕೊಟ್ಟಿತ್ತಂತೆ. ಅದರಿಂದ ನಿಂತೊಂದು ಕೆಲವು ಆರೋಪಗಳಲ್ಲಿ ಅವು ಎಷ್ಟು ಸುಳ್ಳೋ ಎಷ್ಟು ನಿಜನೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಆ ರೀತಿ ಇದೆ. ಆವಾಗ ಅವರು ಆ ಕಾಲದಿಂದನೂ ಸಮೇತ ನಮ್ಮ ರಷ್ಯಾ ಮತ್ತು ಭಾರತದ ನಡುವೆ ಸ್ನೇಹ ಒಗ್ಗಟ್ಟಾಗಿ ನಿಂತಿದೆ, ಕೊನೆಯವರೆಗೂ ಇದೇ ರೀತಿ ಇದೆ. ಮತ್ತು ನಮ್ಮ ಮೋದಿಜಿಯವರು ಬಂದಾಗ ಇನ್ನಷ್ಟು ಬೆಂಬಲಕ್ಕೆ ಆಯಿತು. ಮೊನ್ನೆ ಫಸ್ಟ್ ಟೈಮು ವ್ಲಾದಿಮಿರ್ ಪುಟಿನ್ ಅವರು ಸಮೇತ ನಮ್ಮ ಇಂಡಿಯಾದಕ್ಕೆ ಬಂದಿದ್ದರು. ಇಂಡಿಯಾಗೆ ಬಂದು ಇಂಡಿಯಾ ನೋಡಿ, ಡೆವಲಪ್ಮೆಂಟ್ ಎಲ್ಲ ನೋಡಿ, ಮತ್ತು ಯಾವುದೋ ಇನ್ನೊಂದಷ್ಟು ಒಪ್ಪಂದಗಳಿಗೆ ಸಮೇತ ಅವರು ಸಹಿಯನ್ನು ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ರಷ್ಯಾದ ವಿಶ್ವದ ಅತ್ಯಂತ ಪ್ರಭಾವಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರ ಬಲಿಷ್ಠ ಸೇನೆ, ಅಣ್ವಸ್ತ್ರ ಸಾಮರ್ಥ್ಯ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಜಾಗತಿಕ ರಾಜಕೀಯದ ಪ್ರಭಾವದಿಂದ ಜಗತ್ತು ಅದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ. ಆದರೆ ಎಲ್ಲ ದೇಶಗಳು ರಷ್ಯಾಗೆ ಭಯಪಡುತ್ತವೆ ಎಂದು ಹೇಳುವುದು ಥರ ಸರಿಯಲ್ಲ. ಯಾಕಂದರೆ ಅವ್ರದ್ದೇ ಆದ ದೇಶಗಳೆಲ್ಲ ಅವ್ರದ್ದೇ ಆದ ಮಿಲಿಟ್ರಿ ಬೇಸು ನಮ್ಮ ಇಂಡಿಯಾದ ಇದೆ, ಚೀನಾ ಹತ್ರ ಇದೆ, ಅಮೇರಿಕಾ ಮತ್ತು ಕಿಂಗ್ಡಮ್ಮು ಎಲ್ಲ ಅವ್ರದ್ದೇ ಆದ ಇದೆ. ಅದು ಸ್ವಲ್ಪ ಪವರ್ಫುಲ್ಲಿ ಇವ್ರದ್ದು ಸಮೇತ ಇದೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ಪ್ರತಿಯೊಂದು ರಾಷ್ಟ್ರವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸಾಧ್ಯವಾದಷ್ಟು ಯುದ್ಧವನ್ನು ತಪ್ಪಿಸಿ ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸಲು ಪ್ರಯತ್ನಿಸುತ್ತದೆ. ಯುದ್ಧ ಆದರೆ ಎಲ್ಲರಿಗೂ ನಷ್ಟ ಆಗ್ತೈತೆ ಅಂತ ಹೇಳ್ಬೋದು, ರಾಜತಾಂತ್ರಿಕ ಇದನ್ನು ನಡೆಸ್ತೈತೆ ಅಂತಲೇ ಹೇಳ್ಬೋದು. ಟೋಟಲಾಗಿ ಇಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋದಾದರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಈ ಥರ ಡೈಲಿ ರಿಲೇಟೆಡ್ ವೀಡಿಯೋಸ್ ನಾವು ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಂಥ ವೀಡಿಯೋಸಲ್ಲಿ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.